ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಇಲ್ಲಿ ಕನ್ನಿಕಾಗೆ ನರಸಿಂಹ ಪೊಲೀಸ್ ಅಧಿಕಾರಿ ಆಗೇ ಇಲ್ಲ, ಸುಳ್ಳು ಸರ್ಟಿಫಿಕೇಟ್ ಮಾಡಿಕೊಂಡು ಇಲ್ಲಿ ಅಧಿಕಾರಿಯಾಗಿದ್ದನನ್ನು ಸತ್ಯ ಗೊತ್ತಾಗಿ ಇಲ್ಲಿ ಸಂಜನಾಗೆ ಶಾಕ್ ಕೊಟ್ಟಿದ್ದಾಳೆ. ಇನ್ನು ಈ ವಿಚಾರನ ಜಯರಾಮ್ಗೆ ಹೇಳೋ ನಿರ್ಧಾರ ಮಾಡಿದ್ದಾಳೆ ಕನ್ನಿಕಾ. ಹಾಗಾದರೆ ಜಯರಾಮ್ಗೆ ನರಸಿಂಹ ಮೋಸ ಮಾಡೋ ವಿಚಾರ ಗೊತ್ತಾಗುತ್ತಾ? ಇನ್ನು ಇತ್ತ ಕಡೆ ದೀಪ ಸೌಂದರ್ಯ ಮುಂದೆ ಚಾಲೆಂಜ್ ಹಾಕಿದ್ದಾಳೆ, ಆದಷ್ಟು ಬೇಗ ಈ ಮನೆಯಲ್ಲಿ ತೊಟ್ಲು ತೂಗ್ತೀನಿ ಅಂತ. ಹಾಗಾದರೆ ಚಿರು ಮತ್ತು ದೀಪ ಒಂದಾಗ ಬಿಟ್ರ ಮನೆಗೆ ಇಲ್ಲಿ ಮಗು ಬರುತ್ತಾ? ಸೌಂದರ್ಯ ಕನಸು ನುಚ್ಚು ನೂರು ಮಾಡ್ತಾಳೆ ದೀಪ ಅಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ದೀಪ ಇಲ್ಲಿ ನಿಂತ್ಕೊಂಡಿರ್ತಾಳೆ. ಆಗ ಚಿರು ಬಂದ್ಬಿಟ್ಟು ಪ್ಲೀಸ್ 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 ಬನ್ನಿ ಒಂದು ರೈಡ್ ಹೋಗ್ಬರೋಣ ಹೊರಗಡೆ ಅಂತಂದ್ಬಿಟ್ಟು ಕರಿತಾ ಇದ್ರೆ, ಆಗಲ್ಲ ಚಿರಾಗ್, ಆಗಲೇ ಮನೆಯವರೆಲ್ಲರ ಮುಂದೆ ಕೇಳಿದ್ರಂತ ನಾನು ನಿಮ್ಮ ಬೈಕ್ ಮೇಲೆ ಹತ್ತಿದ್ದು. ಅಲ್ಲ, ನೀವೇನು ತಮಾಷೆ ಮಾಡ್ತಿದ್ರಾ? ಪದೇ ಪದೇ ಯಾಕೆ ನಾನು ಈ ರೀತಿ ಡಿಸ್ಟರ್ಬ್ ಮಾಡ್ತಾಯಿದ್ರಾ? ನನಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಬೈಕಲ್ಲಿ ಹೋಗೋಕ್ಕೆ, ಸುಮ್ಮನೆ ಹೋಗಿ ಇಲ್ಲಿಂದ ಅಂದ್ಬಿಟ್ಟು ದೀಪ ಅಂತಿದ್ರೆ, ಅಯ್ಯೋ ದೀಪ ಅವರೇ, ಸಾರಿ ದಿಶಾ ಅವರೇ, ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ? ಅಲ್ಲ, ನಿಮಗೋಸ್ಕರ ನಾನು ಆ ಬುಲೆಟ್ ತೊಗೊಂಡಿರೋದು. ಹೀಗೆ ಲಾಂಗ್ ಡ್ರೈವ್ ಹೋದರೆ ಚೆನ್ನಾಗಿರುತ್ತೆ ಅಲ್ವಾ, ಬನ್ನಿ ನೀವು ಅಂತೀರೆ. ಆಗಲ್ಲ ಚಿರಾಗ್ ಅಂತಂದ್ಬಿಟ್ಟು ದೀಪ ಇಲ್ಲಿ ಬೈತಾ ಇರ್ತಾಳೆ. ಇನ್ನು ಇತ್ತ ಕಡೆ ಸೌಂದರ್ಯ, ಇಲ್ಲ, ಎಲ್ಲನೂ ನನ್ನ ಕೈ ತಪ್ಪು ಹೋಗ್ತಾ ಇದೆ, ಈ ರೀತಿ ಆಗುತ್ತೆ ಅಂತ ನಾನು ಖಂಡಿತವಾಗಿಯೂ ಅಂದ್ಕೊಂಡೇ ಇದ್ದಿಲ್ಲ, ಏನು ಮಾಡೋದು ಈಗ ಅಂತಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಅಲ್ಲ, ಇಷ್ಟು ದಿನ ಚಿರು ಹತ್ಕೆ ಅಂದ್ಕೊಂಡು ನನ್ನ ಸುತ್ತನೇ ತಿರುಗ್ತಾ ಇದ್ದ, ಆದರೆ ಆ ದಿಶಾನ ತಂದಿದ್ದೆ ಈ ಮನೆಗೆ ನಾನು. ಆ ದಿಶಾನ ಯಾವುದೇ ಕಾರಣಕ್ಕೂ ಚಿರುಗೆ ಗಂಟು ಹಾಕ್ಬಾರ್ದಾಗಿತ್ತು, ಹಾಕಿ ದುಡ್ಡು ತಪ್ಪು ಮಾಡಿಬಿಟ್ಟೆ. ಆ ದೀಪ ಆದರೂ ಬೆಟ್ರು, ಆದರೆ ದಿಶಾ ನನ್ನ ಮುಖವಾಡನೆ ಬಯಲು ಮಾಡಿಬಿಟ್ಟು ಈಗ ನನ್ನ ಅಧಿಕಾರನೇ ಕಿತ್ಕೊಳ್ತಾ ಇದ್ದಾಳೆ. ಹೀಗಾದರೆ ಈ ಮನೆಯಲ್ಲಿ ನನ್ನ ಅಧಿಕಾರ ಏನೇನು ಕಳೆದೋಗುತ್ತೆ. ನೋವೇ ಚಾನ್ಸೇ ಇಲ್ಲ, ಆ ರೀತಿ ಆಗಲೇಬಾರ್ದು. ಈ ಮನೆ ಸರ್ವಾಂಗ ಅಧಿಕಾರ ಕೂಡ ನನ್ನ ಕೈಯಲ್ಲೇ ಇರಬೇಕು, ಎಲ್ಲರೂ ನನ್ನ ಸುತ್ತನೇ ತಿರುಗ್ತಾ ಇರಬೇಕು, ಅದೇ ನನ್ನ ಆಸೆ ಅಂತಂದ್ಬಿಟ್ಟು ಸೌಂದರ್ಯ ಇಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಚಾನ್ಸೇ ಇಲ್ಲ, ಇನ್ನು ಮುಂದೆ ಆ ರೀತಿ ಆಗೋದೇ ಇಲ್ಲ ಅಂತಂದ್ಬಿಟ್ಟು ಸುಕನ್ಯಾ ಬರ್ತಾಳೆ. ಚಿಕ್ಕತ್ತೆ, ಏನು ಮಾತಾಡ್ತಿದ್ದಾರೆ ನೀವು ಅಂತಾರೆ. ಹೌದು ಕಣಮ್ಮ, ಯಾಕೆ ಕೋಪ ಬರ್ತಾ ಇದೆಯಾ? ಚಿರು ನಿನ್ನ ಮಾತು ಕೇಳ್ತಾ ಇಲ್ಲ, ಈ ಮನೆ ಅಧಿಕಾರ ಎಲ್ಲ ದಿಶಾ ಕೈಲಿ ಹೋಗ್ತಾ ಇದೆಯಂತ. ಆಗಲೇಬೇಕು ಬಿಡು, ನೋಡು ದಿಶಾನ ನೀನೇ ತಾನೇ ಇಲ್ಲಿ ಕರ್ಕೊಂಬಂದಿರೋದು, ಈಗ ಈ ಮನೆ ಎಲ್ಲನೂ ಉಸ್ತುವಾರಿ ದಿಶಾ ಕೈಲೇ ಇದೆ. ಇನ್ನೂ ಸ್ವಲ್ಪ ದಿನಗೋಸ್ಕರ ನೋಡ್ತಾ ಇರು, ನಿನ್ನ ಅಧಿಕಾರ ಎಲ್ಲ ಕಳೆದೋಗಿ ಎಲ್ಲನೂ ದಿಶಾ ಕೈಲಿ ಹೋಗುತ್ತೆ. ಅಯ್ಯೋ ದೇವ್ರೆ, ಏನಾಯಿತು ಅಂದ್ಬಿಟ್ಟು ನಿನಗೆ ತುಂಬಾ ಟೆನ್ಷನ್ ಆಗುತ್ತೆ ಅಂತಂದ್ಬಿಟ್ಟು ಸುಕನ್ಯಾ ಅಂತಾಳೆ. ಚಿಕ್ಕತ್ತೆ, ಏನು ಮಾತಾಡ್ತೀರ ನೀವು ಅಂತಾರೆ. ಸಾಕು ಸುಮ್ಮನಿರಮ್ಮ, ಏನು ಗೊತ್ತಾ, ಈ ಮನೆಗೆ ಮೊದಲೇ ಸೊಸೆ ನಾನಲ್ವಾ, ಈ ಮನೆಗೆ ನಾನು ಬಂದ ಮೇಲೇ ನೀನು ಬಂದಿದ್ದು, ಆದರೆ ನೀನು ನನ್ನಿಂದಲೇ ಅಧಿಕಾರನ ಕಿತ್ಕೊಂಡ್ಬಿಟ್ಟೆ. ಮುಂಚೆಗೆ ಸುಕನ್ಯಾ ಅಂತಿದ್ರು, ಈಗೆಲ್ಲರೂ ಸೌಂದರ್ಯ ಅನ್ನೋ ಥರ ಮಾಡಿಬಿಟ್ಟೆ. ನನಗೆ ಕೊಡುವಂಥ ಕೇವಲ ಮರ್ಯಾದೆ ಕೂಡ ಕೊಡಲಿಲ್ಲ ನೀನು. ಇದರಿಂದಾಗಿ ಮನೆಯವ್ರು ಯಾರೂ ಕೂಡ ನನಗೆ ಮರ್ಯಾದೆನೇ ಕೊಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನೀನೇ ತಾನೆ. ನನ್ನ ಬಗ್ಗೆ ಯೋಚನೆ ಮಾಡಿದ್ದೆ ನೀನು, ಇಲ್ಲಲ್ವಾ? ಈಗ ಅದೇ ಆಗ್ತಾ ಇರೋದು. ದಿಶಾ ಕೂಡ ನೀನು ಅಧಿಕಾರನೇ ಕಿತ್ಕೊಂಡು ಈಗ ದಿಶಾ ಜಾಯಮಾನ ನಡೀತಾ ಇದೆ, ಸೌಂದರ್ಯ ಜಾಯಮಾನ ಅಲ್ಲ. ಈ ಮುಂದೆ ನಿಂದು ಏನೂ ನಡೆಯೋದಿಲ್ಲ, ಆಯಿತಾ? ಏನೇ ಇದ್ದು ಗಪ್ ಚಿಪ್ ಆಗಿರಬೇಕು ಅಷ್ಟೇ ಅಂದ್ಬಿಟ್ಟು ಸುಕನ್ಯಾ ಅಂತಿದ್ರೆ, ಇಲ್ಲ ಹಾಗೆಲ್ಲ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತಿದ್ರೆ. ಹೌದಾ, ಸ್ವಲ್ಪ ದಿನ ಮಟ್ಟಿಗೆ ನೀನು ನೋಡ್ಕೊತಿರೋ, ನಿನ್ನ ಕಣ್ಮುಂದೆನೇ ಎಲ್ಲನೂ ನಡೆಯುತ್ತೆ ಅಂದ್ಬಿಟ್ಟು ಇಲ್ಲಿ ಸುಕನ್ಯಾ ವಾರ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ನೆವರ್, ಯಾವುದೇ ಕಾರಣಕ್ಕೂ ಈ ಮನೆಗೆ ಆ ತೊಟ್ಲು ತೂಗಬಾರ್ದು. ಇನ್ನು ಈ ಮನೆ ಅಧಿಕಾರ ಕೂಡ ನಂದೇ ಆಗಿರಬೇಕು. ಇದು ಈ ಸೌಂದರ್ಯ ಚಾಲೆಂಜ್ ಅಂತಂದ್ಬಿಟ್ಟು ಸೌಂದರ್ಯ ಇಲ್ಲಿ ಕೂಗಾಡ್ತಾ ವಸ್ತುಗಳನ್ನೆಲ್ಲ ಬೀಸಾಡ್ತಾ ಇರ್ತಾಳೆ. ಇನ್ನು ಈ ಒಂದು ಕನ್ನಿಕಾ ಬಂದ್ಬಿಟ್ಟು ಸಂಜನೆಯಿಂದ ನರಸಿಂಹನ ಕಿತ್ಕೊಳ್ತೀನಿ ಅಂತಂದ್ಬಿಟ್ಟು ಅಂತ ಇರ್ತಾಳೆ. ಇನ್ನು ಸಂಜನಾ ಎಲ್ಲರಿಗೂ ಅಡುಗೆ ಮಾಡಿಬಿಟ್ಟು ಅನ್ನ ಸಾಂಬಾರು ಪ್ಲೇಟಲ್ಲಿ ಹಾಕಿ ಬಡಿಸ್ತಾ ಇರ್ತಾಳೆ. ಅತ್ತೆ, ಈ ಅಡುಗೆ ಎಲ್ಲರೂ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟೇ ಸಾಕು ಅಂತಾರೆ. ನೀನೇನು ತಲೆ ಕೆಡಿಸ್ಕೊಬೇಡಮ್ಮ, ನಿಮ್ಮ ಮಾವ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸರಿನಾ, ಆದಷ್ಟು ಬೇಗ ನೀನು ನರಸಿಂಹನ ಮನಸ್ಸು ಗೆಲ್ಲಬೇಕು ಅಂದ್ಬಿಟ್ಟು ಅಂತಾರೆ. ಸರಿ ಅತ್ತೆ, ನೀವು ಹೇಳ್ದಂಗೆ ಆಗಲಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಸಂಜನಾ. ಅತ್ತೆ, ಮಾವ ಎಲ್ಲರೂ ಬನ್ನಿ ಅಂದ್ಬಿಟ್ಟು ಕರೀತಾ ಇರ್ತಾರೆ. ಅಷ್ಟರಲ್ಲಿ ಈ ಒಂದು ಕನ್ನಿಕಾ, ಏನೇ ನೀನು ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತೀಯಾ? ಅದು ಹೇಗೆ ಬಡಿಸ್ತೀಯಾ? ನಾನು ಕೂಡ ನೋಡ್ತೀನಿ ಅಂತಂದ್ಬಿಟ್ಟು ಅನ್ನ ಸಾಂಬಾರು ಒಳಗಡೆ ಖಾರ ಪುಡಿ ಹಾಕ್ಬಿಟ್ಟಿರ್ತಾಳೆ. ತುಂಬಾ ಖಾರ ಪುಡಿಯಲ್ಲಿ ಹಾಕ್ಬಿಟ್ಟು ಈ ಪ್ಲೇಟ್ನ ಸಂಜನಾ ತಿನ್ನೋ ಥರ ಇಲ್ಲಿ ಕನ್ನಿಕಾ ಮಾಡಿಬಿಡ್ತಾಳೆ. ಅದನ್ನು ನೋಡೇ ಬಿಡ್ತಾನೆ ಗುರು. ಯಾವುದೇ ಕಾರಣಕ್ಕೂ ಸಂಜನಾಗೆ ಅನ್ನಯ್ಯ ಆಗಬಾರ್ದು ಅಂದ್ಬಿಟ್ಟು ಪ್ಲೇಟ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಇನ್ನು ಈ ಒಂದು ಜಯರಾಮ್ ಮತ್ತು ಅಂಬುಜಾ ಎಲ್ಲರೂ ಬರ್ತಾರೆ. ಅರೆ ಏನಿದು, ಇದೇನಮ್ಮ ಹೋಟ್ಲಲ್ಲಿ ಎಲ್ಲನೂ ಬಡಿಸ್ಬಿಡ್ತಾರಲ್ಲ, ಆ ರೀತಿ ಬಡಿಸಿಟ್ಟಿದ್ಯಾ ಅಂತಾರೆ. ಹೌದು ಅಂತಂದ್ಬಿಟ್ಟು ಹೇಳ್ತಾ ಇದ್ರೆ, ಏನಮ್ಮ ಇದು ಆ ಒಂದು ಕನ್ನಿಕನೇ ಮಾಡಿದ್ದ ಅಂತಾರೆ. ಹೌದು, ನೀನು ಕನ್ನಿಕನೇ ಕಾಣಿಸೋದು ಅಲ್ವಾ, ಇದು ನನ್ನ ಸೊಸೆ ಸಂಜನಾ ಮಾಡಿದ್ದು ಅಂದ್ಬಿಟ್ಟು ಅಂತಾರೆ. ಹೌದಾ ಅಂತಂದ್ಬಿಟ್ಟು ತಿಂದು ನೋಡಿದ್ರೆ, ಆಹಾ ಅಡುಗೆ ಅಮೃತ ಥರ ಇದೆಯಮ್ಮ, ಸೂಪರ್ ಆಗಿದೆ ಅಂತಂದ್ಬಿಟ್ಟು ಅಂಬುಜಾ ಇಲ್ಲಿ ಅಂತ ಇರ್ತಾರೆ. ಆಗ ಗುರು ಮತ್ತು ಕನ್ನಿಕಾ ಇಬ್ಬರು ಕೂಡ ಬರ್ತಾರೆ. ಅರೆ ಕನ್ನಿಕಾ ಕೂತ್ಕೋ ಅಂತಿದ್ರೆ,
ಅರೆ ಸಂಜನಾ ನೀನು ಕೂಡ ಕೂತ್ಕೊಂಡ್ಬಿಟ್ಟು ಇಲ್ಲಿ ಒತ್ಸಲ ಅಂತಾಳೆ. ಅಯ್ಯೋ ಅತ್ತೆ ನೀವು ಬನ್ನಿ ಅಂತಿದ್ರೆ ಬೇಡ ನೀನು ಕೂತ್ಕೊಳ್ಳಮ್ಮ ಅಂದ್ಬಿಟ್ಟು ಸಂಜನಾ ಇಲ್ಲಿ ಅಲ್ಲಿ ಕೂತ್ಕೊಳಕ್ಕೆ ಹೋಗ್ತಾಳೆ. ಗುರು ಇಲ್ಲೇ ಕೂತ್ಕೊಂಬ ಅಂದ್ಬಿಟ್ಟು ಅಂತಾರೆ. ಸರಿ ಆಯ್ತು ಅಂದ್ಬಿಟ್ಟು ಎಲ್ಲರೂ ತಿನ್ನೋಕ್ಕೆ ಶುರು ಮಾಡ್ತಾರೆ. ತಿನ್ನು ಅದು ಹೇಗೆ ತಿಂತೀಯ ನಾನು ನೋಡ್ತೀನಿ ಅಂದ್ಬಿಟ್ಟು ಇಲ್ಲಿ ಕನ್ನಿಕಾ ಅಂದ್ಕೊಳ್ತಾ ಇರ್ತಾಳೆ. ಅರೆ ಕನ್ನಿಕಾ ಊಟ ಮುಂದೆ ಇಟ್ಕೊಂಡು ಸುಮ್ಮನೆ ಇದೆಯಲ್ವಾ ತಿನ್ನು ಅಂದ್ಬಿಟ್ಟು ಇಲ್ಲಿ ಅಂಬುಜ ಹೇಳ್ತಾರೆ. ಈ ಸಂಜನಾ ತಿಂತಾ ಇದ್ರೆ ಅರೆ ಇವಳಿಗೆ ಖಾರನೇ ಆಗಿಲ್ವಾ, ಅಷ್ಟೊಂದು ಖಾರದ ಪುಡಿ ಹಾಕಿನಿ ಅಂದ್ಬಿಟ್ಟು ಕನ್ನಿಕಾ ಅಂದ್ಕೊಳ್ತಾ ಇನ್ನು ತಾನು ಊಟ ಮಾಡ್ತಾಳೆ. ಆಗ ಅಯ್ಯೋ ದೇವ್ರೆ ಪ್ಲೇಟ್ ಇದು ಹೇಗೆ ಎಕ್ಸ್ಚೇಂಜ್ ಆಯಿತು ಅಂತಂದ್ಬಿಟ್ಟು ಇಲ್ಲಿ ಕನ್ನಿಕಾ ನೀರೆಲ್ಲ ಹಾಕ್ತಾ ಇರ್ತಾಳೆ ಕಣ್ಣಲ್ಲಿ. ಏನಮ್ಮ ಖಾರ ಆಗಿದೆಯಾ ಅಂತಿದ್ರೆ ಅದು ತುಪ್ಪ ತೊಗೊಂಬರ್ತೀನಿ ಅಂದ್ಬಿಟ್ಟು ಇಲ್ಲಿ ಕನ್ನಿಕಾ ಅಂತಿದ್ರೆ ತುಪ್ಪ ಎಲ್ಲ ವ್ಯರ್ಥ ನೋಡಮ್ಮ ಇದೇ ಅಮೃತ ಥರ ಇದೆ ಸುಮ್ಮನೆ ತಿನ್ನು ಅಂದ್ಬಿಟ್ಟು ಅಂತಾರೆ. ಕನ್ನಿಕಾ ಖಾರ ಆಗಿದೆಯಾ ಕಣ್ಣಲ್ಲಿ ಯಾಕೆ ನೀರು ಅಂತಿದ್ರೆ ಅಯ್ಯೋ ಇಲ್ಲ ಆನಂದ ಬಾಷ್ಪ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತಿದ್ವಲ್ವಾ ಅದೇ ಖುಷಿ ಅಂದ್ಬಿಟ್ಟು ಕನ್ನಿಕಾ ಇಲ್ಲಿ ಅಂತ ಇದ್ರೆ ಓಹೋ ಹೌದಮ್ಮ ಸರಿ ಊಟ ಮಾಡು ಅಂದ್ಬಿಟ್ಟು ಅಂತಾರೆ. ಗುರು ಇಲ್ಲಿ ತಮಾಷೆ ನೋಡ್ತಾ ಇರ್ತಾನೆ. ಕನ್ನಿಕಾ ಇಲ್ಲ ಇವಳಿಗೆ ಮಾತ್ರ ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಅಂದ್ಕೊಳ್ತಾ ಊಟ ಮಾಡ್ತಾ ನೀರು ಕುಡಿತಾ ಹಾಗೆ ಎಲ್ಲ ಪ್ಲೇಟಲ್ಲಿ ಅನ್ನ ಎಲ್ಲ ಕಾಳ ಮಾಡ್ತಾಳೆ. ಇನ್ನು ಇತ್ತ ಕಡೆ ಈ ಒಂದು ಗಣಿ ಮತ್ತು ಇನ್ನೊಂದು ಮಗು ಕೂಡ ಮಾತಾಡ್ತಾ ಇರ್ತಾರೆ. ಏನು ಮಾಡೋದು, ನಾವು ದೀಪ ಅಕ್ಕ ಇದ್ದು ಇಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇದ್ದಿಲ್ಲ. ಯಾರೇ ಇದ್ದರೂ ನಮ್ಮ ದೀಪ ಅಕ್ಕ ಇದ್ದಷ್ಟು ನಮಗೆ ಬಲ ಸಿಗಲ್ಲ ನೋಡು. ಏನು ಮಾಡೋದು, ನರಸಿಂಹಣ್ಣ ಅಂತ ಓದೋದಲ್ಲಿ ಬ್ಯುಸಿ ಆಗಿದ್ದಾನೆ. ಇನ್ನು ಪಾಪ ಸಂಜನಾ ಅಕ್ಕ ಒಳ್ಳೆಯವಳು, ಆದರೆ ಆ ಕನ್ನಿಕಾ ಬಂದಿದ್ದಾಳಲ್ವಾ ಎಲ್ಲ ಹಾಳು ಮಾಡ್ತಾ ಇದ್ದಾಳೆ. ಇನ್ನು ಜಯರಾಮ್ ಅಂಕಲ್ ಅಂತ ಅವ್ರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಏನು ಮಾಡೋದು ಅಂತಂದ್ಬಿಟ್ಟು ಮಾತಾಡ್ತಾರೆ. ಆಗ ಅದಕ್ಕೆ ಜಯರಾಮ್ ಬಂದ್ಬಿಟ್ಟು ಏನು ಮಾಡ್ತಾಯಿದ್ರ ಮಕ್ಕಳೇ ಅಂತಾರೆ. ಅದು ನಾವು ಸ್ಪೋರ್ಟ್ಸಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾಯಿದ್ವಿ, ಅದು ಇರೋದು ಬೆಂಗಳೂರಲ್ಲಿ. ಈಗ ನಾವು ಬೆಂಗಳೂರನ್ನ ಕರ್ಕೊಂಡು ಹೋಗೋಕ್ಕೆ ನಮ್ಮ ಜೊತೆಗೆ ಯಾರೂ ಇಲ್ಲ, ಅಲ್ಲಿ ವ್ಯವಸ್ಥೆನೂ ಇಲ್ಲ ಅಂದ್ಬಿಟ್ಟು ಅಂತಾರೆ. ಹೌದಾ ಒಳ್ಳೇದಾಯಿತು ಅಂತಾರೆ. ಏನು ಮಾಡೋದು, ದೀಪಕ್ಕ ಇದ್ದರೆ ಇದಕ್ಕೆಲ್ಲ ಟೆನ್ಷನೇ ತೊಗೊಳ್ಬೇಕಿಲ್ಲ, ಎಲ್ಲ ಅಕ್ಕನೇ ನೋಡ್ಕೊಳ್ತಿದ್ಲು ಅಂತಾರೆ. ಅಯ್ಯೋ ಈಗ ದೀಪಕ್ಕ ಎಲ್ಲಿಗೆ ಹೋಗಿದ್ದಾಳೆ, ದೀಪಕ್ಕ ಇದ್ದಾಳೆ ತಾನೆ ಅಂತಾರೆ. ಹೌದಾ ಎಲ್ಲಿ ಅಂತಾರೆ. ಅರೆ ದಿಶಾನೇ ದೀಪಕ್ಕ ಕಣೋ, ಅವರು ಕೂಡ ನಿನ್ನೆ ಚೆನ್ನಾಗೇ ನೋಡ್ಕೊಳ್ತಾರೆ ಅಂದ್ಬಿಟ್ಟು ಅಂತಾರೆ. ಹೌದಾಗಾದ್ರೆ ಹೇಗಾದ್ರೆ ಆಗಲಿ, ನೀವು ಒಂದು ಮಾತು ಬಾವನ್ ಕೇಳಿ ಆಯಿತಾ, ನಾನೆಲ್ಲನೂ ಅವ್ರು ಹೇಳಿ ವ್ಯವಸ್ಥೆ ಮಾಡ್ತೀನಿ. ನಿಮ್ಗೆ ಇಲ್ಲಿಂದ ಬೆಂಗಳೂರಿಂದ ನಾನೇ ಬಸ್ಗೆ ಕಳಿಸ್ತೀನಿ ಆಯಿತಾ, ನೀವು ಏನು ಟೆನ್ಷನ್ ತೊಗೊಬಿಡಿ, ಆದಷ್ಟು ಬೇಗ ರೆಡಿಯಾಗಿ ಇಲ್ಲಿಂದ ಬಸ್ ಹತ್ತಿದ್ದೀನಿ, ಅಲ್ಲಿ ನಮ್ಮ ಮಳೆ ಅಂತ ಇನ್ನೂ ಇಳಿಸ್ಕೊಳ್ತಾ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂಕಲ್ ನೀವು ಹೇಳ್ದಂಗೆ ಮಾಡ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಗಣಿ ಮತ್ತು ಆ ವ್ಯಕ್ತಿ ಹೇಳ್ತಾ ಇರ್ತಾರೆ. ಈತ ಕಡೆ ಚಿರು ಬನ್ನಿ ದಿಶಾ ಅವರೇ ಬನ್ನಿ ಅಂದ್ಬಿಟ್ಟು ಅಂತ ಇದ್ರೆ ಬರಲ್ಲ ಚಿರಾಗ್ ಅಂದ್ಬಿಟ್ಟು ದೀಪ ಇಲ್ಲಿ ಆಟ ಮಾಡ್ತಾಳೆ. ಅಷ್ಟರಲ್ಲಿ ಗಣಿ ಕಾಲ್ ಮಾಡ್ತಿದ್ರೆ ಅರೆ ಇದೇನಿದು ನೀನು ತಮ್ಮರು ಕಾಲ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅಂತಾರೆ. ತಮ್ಮನ ಯಾ ತಮ್ಮ ಅಂತಾರೆ. ಇನ್ನಾರು ಆ ಗಣಿನ ಅಂದ್ಬಿಟ್ಟು ಅಂತಾರೆ. ಅಲೋ ಗಣಿ ಹೇಳೋ ಅಂತಿದ್ರೆ ಅಲೋ ಬಾಬಾ ಹೇಗಿದೆ ಬಾಬಾ ಅಂದ್ಬಿಟ್ಟು ಅಂತಾರೆ. ನಾನು ಚೆನ್ನಾಗಿದ್ದಪ್ಪ ಅಂತಾರೆ. ಏನೇ ಹೇಳಿ ಬಾಬಾ ನೀವು ಆ ದಿಶಾ ಅವ್ರನ್ನ ಮದುವೆ ಆಗಬಾರ್ದಾಗಿತ್ತು ಅಂತಾರೆ. ಅಯ್ಯೋ ಏನು ಮಾಡೋದಪ್ಪ ಸಮಯ ಸಂದರ್ಭ ಆ ರೀತಿ ಮಾಡಿಸ್ತು ಅಂದ್ಬಿಟ್ಟು ಅಂತಾರೆ. ಹೌದಾ ಹೋಗ್ಲಿ ಬಿಡಿ ಅಂತಾರೆ. ಮತ್ತೆ ಯಾಕೋ ಕಾಲ್ ಮಾಡಿದ್ದು ದುಡ್ಡು ಬೇಕಾಗಿತ್ತಾ ಅಂತ ಹೇಳ್ಬಿಟ್ಟು ಚಿರು ಕೇಳ್ತಾಯಿದ್ರೆ ಅಯ್ಯೋ ಅಕ್ಕ ಇದ್ದಾಗೆ ದುಡ್ಡು ಕೇಳಿಲ್ಲ ಇನ್ನು ಈಗ ಕೇಳ್ತೀವಾ ಅಂತ ಹೇಳ್ಬಿಟ್ಟು ಮಕ್ಕಳಂತಾರೆ. ಹೌದು ಬಿಡಪ್ಪ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ನೀವೇ ತಾನೆ ಅಂತಂದ್ಬಿಟ್ಟು ಚಿರು ಹೇಳ್ತಾರೆ. ಸರಿ ಯಾಕೆ ಕಾಲ್ ಮಾಡಿದ್ದು ಅಂತಾರೆ. ಅದು ನಾವು ಸ್ಪೋರ್ಟ್ಸಲ್ಲಿ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ವಿ, ಅದಕ್ಕೋಸ್ಕರ ಬೆಂಗಳೂರಿಗೆ ಬರಬೇಕು, ಈವೆಂಟ್ ಇರೋದು ಅಲ್ಲಿ, ನನಗೆ ಅಲ್ಲಿ ಬರೋಕ್ಕೆ ಎಲ್ಲ ವ್ಯವಸ್ಥೆ ಇದೆಯಾ, ನಿಮ್ಮ ಮನೆಗೆ ಬರ್ಬೋದು ಅಂತ ಕೇಳೋಕ್ಕೆ ಕಾಲ್ ಮಾಡಿದ್ವಿ ಅಂದ್ಬಿಟ್ಟು ಅಂತಾರೆ. ಅಷ್ಟೇ ತಾನೇ, ಇದು ನೀನು ಯಾವಾಗ ಬೇಕಾದ್ರೂ ಬರ್ಬೋದು, ನೀನು ಎಷ್ಟು ದಿನ ಬೇಕಾದ್ರೂ ಇರ್ಬೋದು ಅಂದ್ಬಿಟ್ಟು ಅಂತಾರೆ. ಹೌದು ಎಷ್ಟು ದಿನ ಬೇಕಾದ್ರೂ ಇರಬೇಕು ಅಂದರೆ, ಆದರೆ ಇದು ನಿಮ್ಮ ಮನೆ ಅಂತ ಹೇಳೇ ಇಲ್ಲ, ಅಕ್ಕ ಇಲ್ಲ ಅಲ್ವಾ ಅದಕ್ಕೆ ಈ ರೀತಿ ಮಾಡ್ತಿದ್ರ ಅಲ್ವಾ ನೀವು ಅಂದ್ಬಿಟ್ಟು ಅಂತಾರೆ. ಚೇಚೆ ಇಲ್ಲ ಕಣೋ ನಿಮ್ಮ ಕೆಳಗೆ ಹೋಗಿದ್ದಾಳೆ, ಸದಾ ಈ ಮನೆಯಲ್ಲೇ ಇರ್ತಾಳೆ ಅಂತಂದ್ಬಿಟ್ಟು ಚಿರು ಅಂತಾರೆ. ಏನು ಹೇಳ್ತೀರ ಬಾವ ನೀವು ಅಂತಿದ್ರೆ ಏನಿಲ್ಲ ಕಣೋ ಸದಾ ಈ ಮನೆ ಬಾಗಿಲು ತೆರೆದಿರುತ್ತೆ, ನೀವು ಬರ್ಬೋದು ಅಂದ್ಬಿಟ್ಟು ಅಂತಾರೆ. ಸರಿ ಬಾಬಾ ನಾವು ಬರ್ತೀವಿ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಅಯ್ಯೋ ಚಿರು ನಾನು ಮಾತಾಡ್ತೀನಿ ಅಂದ್ಬಿಟ್ಟು ದೀಪ ಇಸ್ಕೊಳ್ತಾಳೆ. ಹಲೋ ಗಣಿ ಹೇಗೋ ಇದೆಯಾ ಅಂತೆ. ಹಾಂ ಮೇಡಮ್ ನಾವು ಚೆನ್ನಾಗಿದ್ದೀವಿ ಅಂದ್ಬಿಟ್ಟು ಅಂತಾರೆ. ಮೇಡಮ್ಮ ಇದ್ಯಾಕೋ ಈ ರೀತಿ ಕರಿತಾ ಇದ್ರಾ, ನಿಮ್ಮ ದೀಪ ಹಾಕೋತಾರೆ ನಾನು ಕೂಡ ಅಂದ್ಬಿಟ್ಟು ಅಂತಾರೆ. ನಮ್ಮ ದೀಪ ಅಕ್ಕನೇ ಬೇರೆ ಅಂದ್ಬಿಟ್ಟು ಗಣಿ ಅಂತಿದ್ರೆ ಇಲ್ಲಿ ಬೇಜಾರಾಗ್ತಾ ಇರುತ್ತೆ ದೀಪಗೆ. ಸರಿ ಹುಷಾರು, ಇಲ್ಲಿ ಎಲ್ಲರೂ ಕೂಡ ನಿಮ್ಮ ಭಾವ ನೋಡ್ಕೊಳ್ತಾರೆ, ಹುಷಾರಾಗಿ ಬನ್ನಿ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ರೀ ಕೊಡ್ರಿ ನೀವು ಅಂತೇಳ್ಬಿಟ್ಟು ಎಷ್ಟು ದಿನ ಬೇಕಾದ್ರೂ ಇಲ್ಲೇ ಇರು ಅಂತಾರೆ. ಆಯಿತಾ ಹುಷಾರು ಬೇಗ ಬನ್ನಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ತಾನೆ ಚಿರು. ಈ ಖುಷಿಲಾದರೂ ಬರ್ಬೋದಲ್ವ ರೈಡು ಅಂತಾರೆ. ಚಾನ್ಸ್ ಇಲ್ಲ ಹೋಗಿ ಅಂದ್ಬಿಟ್ಟು ದೀಪ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಇತ್ತ ಕಡೆ ಈ ಒಂದು ಸಂಜನಾ ಹೊರಗಡೆ ಬಂದು ನಗ್ತಾ ಇದ್ದರೆ ಕನ್ನಿಕಾ ಹಾ ಅಂದ್ಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾಳೆ. ದೇವರೇ ಅವಳಿಗೆ ಖಾರ ತಿನ್ಸೋಣಂದರೆ ನನಗೆ ಖಾರ ತಿನ್ನಂಗಾಯ್ತು, ಇಲ್ಲ ಏನೇ ಮಾಡಿದ್ರು ಕೂಡ ನಾನು ಅವಳ ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಅಂತ ಇದ್ದರೆ ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ ಕನ್ನಿಕಾ, ಏಕೆಂದರೆ ನನ್ನ ಸಪೋರ್ಟಾಗಿ ಅತ್ತೆ ಮಾವ ನನ್ನ ಎಲ್ಲರೂ ಕೂಡ ಇದ್ದಾರೆ, ನಿನಗೆ ಯಾರೂ ಇಲ್ಲ ಅಂದ್ಬಿಟ್ಟು ಅಂತಾರೆ. ಏನು ಹೇಳ್ತಿದ್ಯಾ, ಅಲ್ಲ ನನಗೆ ಒಂದು ಅಸ್ತ್ರ ಸಿಕ್ಕಿದೆ ಗೊತ್ತಾ ಅಂದ್ಬಿಟ್ಟು ಅಂತಾರೆ. ಏನದು ಅಂತಾರೆ. ಇನ್ನೇನು ಹೇಳಬೇಕಂದ್ರೆ ನರಸಿಂಹ ಪೊಲೀಸ್ ಅಧಿಕಾರಿನೇ ಅಲ್ಲ, ಅವನು ಎಕ್ಸಾಮ್ ಪಾಸ್ ಆಗೇ ಇಲ್ಲ,
ಫುಲ್ ಸರ್ಟಿಫಿಕೇಟ್ ಇಟ್ಕೊಂಡು ಈಗ ಪೊಲೀಸ್ ಅಧಿಕಾರಿ ಆಗಿದ್ದಾನೆ ಗೊತ್ತಾ ನಿನಗೆ ಬಿಟ್ಟು ಅಂತಾರೆ. ಆಗ ಸಂಜನಾ ಶಾಕ್ ಆಗ್ತಾಳೆ. ಏಯ್ ನಿನಗೆ ಗೊತ್ತು ಇದೆಲ್ಲ ಅಂತಿದ್ರೆ ನನಗೆ ಚೆನ್ನಾಗೇ ಗೊತ್ತು. ನರಸಿಂಹ ಪಾಪ ಅವರಪ್ಪನಿಗೆ ಎಲ್ಲ ಸತ್ಯ ಹೇಳ್ಬೇಕಂತ ಲೆಟರ್ ಬರೆದಿಟ್ಟಿದ್ದಾನೆ. ಆ ಲೆಟರು ನನಗೆ ಸಿಕ್ತು. ಈ ಲೆಟರ್ನೇನಾದರೂ ಅವರಪ್ಪನಿಗೆ ತೋರಿಸಿದ್ರೆ ಈಗ ಕತೆ ಎಲ್ಲನೂ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು ಅಂತಾರೆ. ಏಯ್ ಆ ರೀತಿ ಎಲ್ಲ ಮಾಡಬೇಡ ಅಂತಂದ್ಬಿಟ್ಟು ಇಲ್ಲಿ ಬೈತಾ ಇರ್ತಾಳೆ ಈ ಒಂದು ಸಂಜನಾ. ಇನ್ನು ಇತ್ತ ಕಡೆ ಇತ್ತ ಚಿರು ದೀಪ ಇಬ್ಬರು ಕೂಡ ಜಗಳ ಆಡ್ತಾ ಇರ್ತಾರೆ. ಚಿರಾಗ್ ಬನ್ನಿ ದೀಪ ಅವರೇ ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೋತಾ ಇರ್ತಾನೆ. ಚಿರಾಗ್ ಸುಮ್ಮನೆ ಡಿಸ್ಟರ್ಬ್ ಮಾಡಿಬಿಡಿ ಅಂತ ಹೇಳ್ತಿದ್ರೆ ಇನ್ನು ಇತ್ತ ಕಡೆ ಈ ಒಂದು ಭಾಸ್ಕರ್ ಮತ್ತು ಸುಕನ್ಯಾ ಇಬ್ಬರು ನೋಡಿಬಿಟ್ಟು ಗ್ಯಾರಂಟಿ ಕಣೆ ಇವರು ಈ ರೀತಿ ಆಡ್ತಿರೋದು ನೋಡಿದ್ರೆ ಆದಷ್ಟು ಬೇಗ ಅಣ್ಣನ ಆಸೆ ಈಡೇರುತ್ತೆ, ಮನೆಗೆ ಮುದ್ದಾದ ಮಗು ಬರುತ್ತೆ ಅಂತಂದ್ಬಿಟ್ಟು ಭಾಸ್ಕರ್ ಅಂತಾರೆ. ಆಗ ಸೌಂದರ್ಯನ ಕೇಳಿಸ್ಕೊಂಡು ನೋ ನೆವರ್, ಯಾವುದೇ ಕಾರಣಕ್ಕೂ ಈ ಮನೆಗೆ ಮಗು ಬರೋಕ್ಕೆ ಚಾನ್ಸೇ ಇಲ್ಲ ಅಂತಂದ್ಬಿಟ್ಟು ಅಂತಾರೆ. ಆಗ ಚಿರು ಮತ್ತು ದೀಪ ಅಲ್ಲಿ ಬಂದ್ಬಿಟ್ಟು ಹೌದು ಚಿಕ್ಕ ಮಾವ ನೀವು ಹೇಳಿದ್ದು ಸರಿಯಾಗಿತ್ತು, ಆದಷ್ಟು ಬೇಗ ಈ ಮನೆ ತೊಟ್ಲು ತೂಗುತ್ತೆ, ಈ ಮನೆಯಲ್ಲಿ ಮುದ್ದಾದ ಮಗು ಬಂದೇ ಬರುತ್ತೆ ಅಂದ್ಬಿಟ್ಟು ದೀಪ ಇಲ್ಲಿ ಸೌಂದರ್ಯ ನೋಡ್ಕೊಂಡು ಹೇಳ್ತಾ ಇದ್ರೆ ಚಿರುಗೆ ಯಾಕೆ ಅದಕ್ಕೆ ಈ ರೀತಿ ಹೇಳ್ತಾ ಇದೆ ಅಂದ್ಬಿಟ್ಟು ಡೌಟ್ ಬರ್ತಾ ಇರುತ್ತೆ. ಸೌಂದರ್ಯ ಕೋಪ ನೆತ್ತಿಗಿರ್ತಾ ಇರುತ್ತೆ. ಇದೇನಿದ್ದು ದಿಶಾ ಈ ರೀತಿ ಹೇಳ್ತಾಳೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಇತ್ತ ಜಯರಾಮ್ ಮತ್ತು ಕನ್ನಿಕಾ ಕೂತ್ಕೊಳ್ತಿದ್ರೆ ಅಪ್ಪ ನಿಮಗೊಂದು ಲೆಟ್ರ್ ಕೊಡಬೇಕು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಕನ್ನಿಕಾ. ಸಂಜನಾ ನೋಡಿಬಿಟ್ಟು ಶಾಕ್ ಆಗ್ತಾಳೆ. ಏನಮ್ಮ ಇದು ಅಂತಾರೆ. ನೀವು ನೋಡಿ ಅಂಕ ಅಂದ್ಬಿಟ್ಟು ಅಂತಾರೆ ಜಯರಾಮ್ಗೆ. ಅಂತ ಇಂತು ನರಸಿಂಹ ಪೊಲೀಸ್ ಅಧಿಕಾರಿ ಅಲ್ಲ ಅನ್ನೋ ಸತ್ಯ ಗೊತ್ತಾಗಿ ಶಾಕ್ ಆಗ್ತಾನೆ. ಇಲ್ಲಿ ನರಸಿಂಹನ ಮುಖಾಡ ಕಳಚೆ ಬಿಟ್ಲು ಕನ್ನಿಕಾ. ಹಾಗಾದರೆ ನರಸಿಂಹನ ಮೇಲೆ ಇಲ್ಲಿ ಯಾವ ರೀತಿ ಕೋಪ ಮಾಡ್ಕೊಳ್ತಾರೆ ಜಯರಾಮ್. ಇನ್ನು ಆದಷ್ಟು ಬೇಗ ಸೌಂದರ್ಯ ಈ ಒಂದು ಕನಸು ನುಚ್ಚುನೂರು ಮಾಡೋಕ್ಕೆ ದಿಶಾ ಮತ್ತು ಈ ಒಂದು ಚಿರು ಒಂದಾಗ್ತಾರ. ಇಬ್ಬರು ನಡುವೆ ಈ ಒಂದು ಸಂಸಾರದ ಬೆಸಿಗೆ ಬೆಳೆದು ಆದಷ್ಟು ಬೇಗ ಮುದ್ದಾದ ಮಗುನ ಮನೆಗೆ ಕೊಟ್ಟೇ ಬಿಡ್ತಾಳ ದೀಪ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.